ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಸುಮಾರು ಜನ ಕೇಳ್ತಾ ಇದ್ರ ಪಿಕೆಲ್ ಫ್ಯಾನ್ಸ್ಗಳು ಆಕ್ಷನ್ ಹತ್ರ ಬರ್ತಾ ಇದೆ, ಎಷ್ಟು ಪರ್ಸ್ ವ್ಯಾಲ್ಯೂ ಉಳ್ಕೊಂಡಿದೆ, ಎಷ್ಟು ಜನ ತಗೋಬೇಕು, ಅದು ಇದು ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಸೊ ಟೋಟಲ್ ಆಗಿ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ, ರಿಟೆನ್ಷನ್ ಮಾಡ್ಕೊಂತ ಇದ್ದಂಗೆ 18 ಜನ ಇರಬೇಕು ಗುರು, ಮಿನಿಮಮ್ 18 ಜನ ಇರಬೇಕು ಸ್ಕ್ವಾಡಲ್ಲಿ, ಮ್ಯಾಕ್ಸಿಮಮ್ 25 ಜನದವರೆಗೂ ಕೂಡ ಇರಬಹುದು ಅಂತ. ಎಲ್ಲಾ ಟೀಮ್ಗಳು 25 ಜನನೇ ತಗೊಳುತ್ತೆ ಅಂತೇನಿಲ್ಲ, 18 ಜನನ ಸುಮಾರು ಟೀಮ್ಗಳು ತಗೊಂತಾರೆ, ಅಥವಾ 20 ಜನ ತಗೊಂತಾರೆ, 22, 23, 24 ಈ ತರನು ಕೂಡ ತಗೊಂತಾರೆ. ಸೊ ಅದು ಅವರವರಿಗೆ ಬಿಟ್ಟಿದ್ದು. ಸೊ ಇವಾಗ ಪರ್ಸ್ ವ್ಯಾಲ್ಯೂ ಎಷ್ಟೆಷ್ಟಿದೆ ಎಲ್ಲ ಫ್ರಾಂಚೈಸಿ ಅಂತಾನು ಕೂಡ ನೋಡೋಣ. ಆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ರಿಮೈನಿಂಗ್ ಪರ್ಸ್ ವ್ಯಾಲ್ಯೂ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡೋಣ ಮಾತ್ರ ಮರಿಬೇಡಿ. ಎಲ್ಲಾ ಟೀಮಲ್ಲೂ ರಿಟೈನ್ ಆಗಿರುವಂತಹ ಪ್ಲೇಯರ್ ಜೊತೆಗೆ ಪರ್ಸ್ ವ್ಯಾಲ್ಯೂನು ಕೂಡ ನಾನು ಇವಾಗ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ, ಹಂಗೆ ಪಟ 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 ಅಂತ ಕಣ್ಣಾಯಿಸ್ಕೊಂಡು ಹೋಗ್ಬಿಡಿ. ಮೊದಲನೇ ಟೀಮು ಹರಿಯಾಣ ಸ್ಟೀಲರ್ಸ್ ವಿಚಾರಕ್ಕೆ ಬಂತು ಅಂದ್ರೆ ಅವರು ಪರ್ಸ್ ವ್ಯಾಲ್ಯೂನ ಖರ್ಚು ಮಾಡಿರೋದು ಎಷ್ಟು ಅಂತಂದ್ರೆ 2.32 ಕೋಟಿನ ಉಳಿಸ್ಕೊಂಡಿದ್ದಾರೆ. ಖರ್ಚು ಮಾಡಿರೋದು ಬಂದ್ಬಿಟ್ಟು 2.68 ಕೋಟಿನ ಖರ್ಚು ಮಾಡಿದ್ದಾರೆ. ಸೊ ಟೋಟಲ್ ಆಗಿ ಈ ಸೀಸನ್ PKLಗೆ ಇರುವಂತಹ ಪರ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 5 ಕೋಟಿ. 2.32 ಇವರ ಅವೈಲೇಬಲ್ ಪರ್ಸ್ ವ್ಯಾಲ್ಯೂ ಜೊತೆಗೆ ರಿಟೆನ್ಷನ್ ಪ್ಲೇಯರ್ಸ್ಗಳನ್ನು ಕೂಡ ನೋಡ್ತಾ ಇರ್ಬೋದು. ಸೆಕೆಂಡ್ ಟೀಮ್ ಬಂದ್ಬಿಟ್ಟು ಇಟ್ಸ್ ಗುಜರಾತ್ ಜೈಂಟ್ಸ್. ಇವರ ರಿಮೈನಿಂಗ್ ಪರ್ಸ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಇಟ್ಕೊಂಡಿದ್ದಾರೆ, 4.08 ಕ್ರೋರ್ಸ್, ಆಲ್ಮೋಸ್ಟ್ ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ, ಒಂಥರ ಮುಕ್ಕಾಲು ಭಾಗನೇ ಎತ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಬೇಕು. ಆಕ್ಷನ್ಗೆ 92 lakhs ಅಷ್ಟೇ ಇವರು ಖರ್ಚು ಮಾಡೋದು. ಇವರು ರಿಟೈನ್ ಮಾಡ್ಕೊಂಡಿರೋದು ಬರೀ ಕೇವಲ 5 ಜನ ಗುಜರಾತ್ ಜೈಂಟ್ಸ್. ನೆಕ್ಸ್ಟ್ ಟೀಮ್ ಬಂದ್ಬಿಟ್ಟು ದಬಾಂಗ್ ದೆಹಲಿ KC. ಸೊ ಇವರು ರಿಟೈನ್ ಮಾಡ್ಕೊಂಡಿರುವಂಥ ಪ್ಲೇಯರ್ಸ್ಗಳನ್ನ ನೋಡ್ತಾ ಇರ್ಬೋದು. 2.34 CR ಇವರು ಸ್ಪೆಂಡ್ ಮಾಡಿರುವಂಥದ್ದು, 2.66 CR ಇವರ ಅವೈಲೇಬಲ್ ಪರ್ಸ್ ವ್ಯಾಲ್ಯೂ. ನೆಕ್ಸ್ಟ್ ಟೀಮ್ ಬಂದ್ಬಿಟ್ಟು UP ಯೋಧಾಸ್ 3.1 CR. ಇದೊಂಥರ ನ್ಯೂಟ್ರಲ್ ಅಂತ ಹೇಳ್ಬೇಕು, 3 CR ಗಿನ್ನ ಜಾಸ್ತಿ ಇಟ್ಕೊಂಡಿದ್ರೆ ಅಂತಾರೆ, ಇದೊಂಥರ ನ್ಯೂಟ್ರಲ್ ಆಗಿ ಇಟ್ಕೊಂಡಿದ್ದಾರೆ, ಒಂಥರ ಮಿಡ್ಡಲ್ ಇದ್ದಾರೆ ಅಂತ ಹೇಳ್ಬೇಕು. ಈ ಒಂದು ಲಿಸ್ಟ್ಗಳನ್ನೆಲ್ಲ ನೋಡ್ತು ಅಂದರೆ 1.84 CR ನ ಇವರು ಖರ್ಚು ಮಾಡಿದ್ರು ಇವರ ಪರ್ಸ್ ವ್ಯಾಲ್ಯೂಲಿ. ನೆಕ್ಸ್ಟ್ ಟೀಮ್ ಬಂದ್ಬಿಟ್ಟು ಜೈಪುರ್ ಪಿಂಕ್ ಪ್ಯಾಂಥರ್ಸ್ 2.71 CR ನ ಖರ್ಚು ಮಾಡಿದ್ರೆ, ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದರೆ, ಅರ್ಧಕ್ಕಿಂತ ಕಡಿಮೆ ಇಟ್ಕೊಂಡಿದ್ರೆ 2.29 CR ಇವರ ಅವೈಲೇಬಲ್ ಪರ್ಸ್ ವ್ಯಾಲ್ಯೂ. ಬೆಂಗಾಲ್ ವಾರಿಯರ್ಸ್ 1.38 CR ನ ಖರ್ಚು ಮಾಡಿದ್ರೆ ಅಷ್ಟೇ, 3.62 CR ನ ಇನ್ನ ಇಟ್ಕೊಂಡಿದ್ದಾರೆ ಆಕ್ಷನ್ಗೆ. ಸೊ ಇವರೇನು ಅದೇ ಮಣಿಂದರೆಲ್ಲ ಬಿಟ್ರಲ್ಲ, ಅದಕ್ಕೋಸ್ಕರ ಇವ್ರಿಗೆ ಪರ್ಸ್ ವ್ಯಾಲ್ಯೂ ಜಾಸ್ತಿ ಉಳ್ಕೊಂಡಿದೆ, ಅವ್ರನ್ನ ಬೈಬ್ಯಾಕ್ ಮಾಡ್ಕೊಳ್ಳುವಂಥ ಸಾಧ್ಯತೆನೂ ಕೂಡ ಇರುತ್ತೆ. ಪಟ್ನಾ ಪೈರೇಟ್ಸ್ 3.59 CR ನ ಇಟ್ಕೊಂಡಿದ್ದಾರೆ. ನೋಡಿ, ಬೆಂಗಾಲ್ ಮತ್ತೆ ಪಟ್ನಾದ ಆಲ್ಮೋಸ್ಟ್ ಕ್ಲೋಸ್ ಇದೆ, 3.59 CR ಇವ್ರದ್ದು, 3.62 CR. 1.41 CR ನ ಖರ್ಚು ಮಾಡಿದ್ದಾರೆ. ಇವರು ಸಚಿನ್ ಬಿಟ್ಟರಿಂದ ಇವರಿಗೆ ಪರ್ಸ್ ವ್ಯಾಲ್ಯೂ ಸ್ವಲ್ಪ ಉಳ್ಕೊಂಡಿದೆ. ಯು ಮುಂಬಾ 2.88 CR ನ ಇಟ್ಕೊಂಡಿದ್ದಾರೆ, 2.12 CR ನ ಖರ್ಚು ಮಾಡಿದ್ರೆ. ಟೆನ್ಷನ್ ಎಲ್ಲ ನೋಡ್ತಿರ್ಬೋದು ಯಾರು ಇಟ್ಕೊಂಡಿದ್ದಾರೆ ಅಂತ. ತೆಲುಗು ಟೈಟನ್ಸ್ ಪವನ್ ಕುಮಾರ್ ಶಿರಾವತ್ ನ ಬಿಟ್ಟಿದ್ರಿಂದ ಇವರಿಗೆ ಸಿಕ್ಕಾಪಟ್ಟೆ ದೊಡ್ಡ ಪರ್ಸ್ ವ್ಯಾಲ್ಯೂನ ಉಳ್ಕೊಂಡಿದೆ. 3.82 CR ಪರ್ಸ್ ವ್ಯಾಲ್ಯೂಲಿ ಇವರು ಹೋಗ್ತಾ ಇದ್ದಾರೆ ಆಕ್ಷನ್ಗೆ. 1.18 CR ಅಷ್ಟೇ ಇವರು ಖರ್ಚು ಮಾಡಿರೋದು ಸದ್ಯದ ಮಟ್ಟಿಗೆ. ನೆಕ್ಸ್ಟ್ ಟೀಮ್ ಬಂದ್ಬಿಟ್ಟು ಪುಣೆ ರಿಪಲ್ಟಾನ್ಸ್. ಇವರಂತೂ 2.12 CR ನ ಇನ್ನ ಖರ್ಚು ಮಾಡಬೇಕಾಗಿದೆ. 2.88 CR ನ ಇವರು ಖರ್ಚು ಮಾಡಿದ್ರು ಆಲ್ರೆಡಿ. ಸೊ ಇವ್ರದೇ ಪುಣೆ ರಿಪಲ್ಟನ್ಸ್ನೇ ಆ್ಯಕ್ಚುಲಿ ಚಾಂಪಿಯನ್ ಆಗಿದ್ದು. ಸೊ ಇನ್ನೊಂದು ಸ್ವಲ್ಪ ರಿಟೆನ್ಷನ್ ಜಾಸ್ತಿ ನಂಬರ್ ಆಫ್ ರಿಟೆನ್ಷನ್ ಕೋರ್ ಪ್ಲೇಯರ್ಸ್ಗಳನ್ನ ಬಿಟ್ಟಿತ್ತು ಅನ್ನೋ ಪ್ರಾಬ್ಲಮ್ ರಿಟೈನ್ ಮಾಡಿರೋ ಅಂತ ಕಾಣಿಸುತ್ತೆ. ಸೊ ರಿಟೈನ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ. ಅದೇ ಫಜಲ್ ಅತ್ರಾಚಲಿನ ಬಿಟ್ರಲ್ಲ, ಫಜಲ್ ಅತ್ರಾಚಲಿ ಇಲ್ಲ, ಇವ್ರನ್ನ ಶಾದ್ಲೂನ ಬಿಟ್ರಲ್ಲ. ಸೊ ಅವರಿಂದ ಒಂದು ಸ್ವಲ್ಪ ಪರ್ಸ್ ವ್ಯಾಲ್ಯೂ ಇವರಿಗೆ ಉಳ್ಕೊಂಡಿದೆ. 2.12 CR ನ ಖರ್ಚು ಮಾಡ್ಬೋದು ಇವರು. ಬೆಂಗಳೂರು ಬುಲ್ಸ್ 3.02 CR ನ ಉಳಿಸ್ಕೊಂಡಿದೆ. ಈ ಸೀಸನ್ ಆಕ್ಷನ್ಗೆ 1.98 CR ನ 12 ಜನ ರಿಟೈನ್ ಮಾಡಿದ್ರಿಂದ ಖರ್ಚು ಮಾಡ್ಕೊಂಡಿದೆ. ಇಲ್ಲಿ ಯಾವ ಪ್ಲೇಯರ್ಸ್ಗೆ ಬೆಂಗಳೂರು ಬುಲ್ಸ್ ಎಷ್ಟೆಷ್ಟು ಕೊಟ್ಟಿದೆ ಅಂತ ಕ್ಲಾರಿಟಿ ಆಗಿ ಡಿಸ್ಪ್ಲೇ ಮಾಡಿದ್ದೀನಿ. ಸುಶೀಲ್ಗೆ ಜಾಸ್ತಿ ಕೊಟ್ಟಿರೋದು. ಸೊ ಅವರ ಪರ್ಫಾರ್ಮೆನ್ಸ್ ಕೂಡ ಲಾಸ್ಟ್ ಸೀಸನ್ ಸಗದಾಗಿತ್ತು, ಅದಕ್ಕೋಸ್ಕರ 37,23,000 ಕೊಟ್ಟಿದ್ದಾರೆ. ಆಮೇಲೆ ಅಕ್ಷಿತ್ ಅವ್ರದ್ದು ಕೂಡ ಸ್ವಲ್ಪ ಲೈಟಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದು, 10.63 lakh ಕೊಟ್ಟಿದ್ರು. ಆಲ್ಮೋಸ್ಟ್ ಎಲ್ಲರೂ 10.63 10.69 ಇದೆ. ಇಲ್ಲಿ ಇನ್ನೊಬ್ರು ಸೌರಭ್ ನಾಂದಲ್ ಎಕ್ಸ್ಪೀರಿಯನ್ಸ್ಡು ಬೆಂಗಳೂರು ಬುಲ್ಸಲ್ಲಿ. ಸೊ ಅವ್ರಿಗೆ ಜಾಸ್ತಿ ಕೊಡಬೇಕು ಅಂತ ಸುಶೀಲ್ ಮತ್ತೆ ಸೌರಭ್ ನಾಂದಲ್ ಇಬ್ಬರಿಗೆ ಮಾತ್ರ ಜಾಸ್ತಿ ಕೊಟ್ಟಿದ್ದಾರೆ. ಪೊನ್ಪಾರ್ಥಿಬನ್ ಸುಬ್ರಹ್ಮಣ್ಯನ್ಗೆ 21 ಲಕ್ಷ ಕೊಟ್ಟಿದ್ದಾರೆ. ಅದನ್ನ ಬಿಡ್ತು ಅಂದ್ರೆ ಇನ್ನೆಲ್ಲ ಆಲ್ಮೋಸ್ಟ್ 10 ಲಕ್ಷದಲ್ಲಿದ್ದಾರೆ. ರೋಹಿತ್ ಕುಮಾರ್ ಅವರಿಗೆ ಮಾತ್ರ 17 ಲಕ್ಷ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಂಥರ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೇಕು. ಬಟ್ ಆದ್ರೂ 10.63 ಇದೆ, ಇದೊಂಥರ ನಾರ್ಮಲ್ ಆಗಿದೆ ಅಂತ ಹೇಳ್ಬೇಕು. ಸುಮಾರು ಮೆಜಾರಿಟಿ ಆಫ್ ದ ಜನಕ್ಕೆ 10.63 lakh ಕೊಟ್ಟಿರೋದು. ಸೊ ನೆಕ್ಸ್ಟ್ ಟೀಮ್ ಬಂದ್ಬಿಟ್ಟು ತಮಿಳ್ ತಲೆವಾಸು 2.57 CR ನ ಉಳಿಸ್ಕೊಂಡಿದ್ದಾರೆ ಆಕ್ಷನ್ಗೆ. 2.43
CR ನ ಖರ್ಚು ಮಾಡಿದ್ದಾರೆ ಈ ಸೀಸನು. ಸೊ 12 ಟೀಮ್ಗಳ್ದು ಕೂಡ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ ಹೆಂಗೆ ಇದೆ ಇವರ ಪರ್ಸ್ ವ್ಯಾಲ್ಯೂ ಅಂತ. ಸೊ ಓವರ್ ಆಲ್ ಪರ್ಸ್ ವ್ಯಾಲ್ಯೂನ ಇವಾಗ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಿರ್ಬೋದು ಎಲ್ಲ ಟೀಮ್ಗಳದ್ದು ಕೂಡ ಯಾವ ಥರ ಇದೆ ಅಂತ ರಿಮೈನಿಂಗ್ ಪರ್ಸ್ ವ್ಯಾಲ್ಯೂ. ಇಲ್ಲಿ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂ ಇಟ್ಕೊಂಡಿರೋದು ಯಾರು ಅಂತಂದ್ರೆ ಅದು ಗುಜರಾತ್ ಜೈಂಟ್ಸು 4.08 CR ನ ಉಳಿಸ್ಕೊಂತು ಅಂತಂದ್ರೆ ನೆಕ್ಸ್ಟ್ ಹೈಯೆಸ್ಟ್ ಉಳಿಸ್ಕೊಂಡಿರೋದು ತೆಲುಗು ಟೈಟನ್ಸ್ 3.82 CR ನ ಉಳಿಸ್ಕೊಂಡಿದ್ದಾರೆ ಆಪ್ಷನ್ಗೆ. ಲೀಸ್ಟ್ ಉಳಿಸ್ಕೊಂಡಿರೋದು ಯಾರು ಬಂದ್ಬಿಟ್ಟು ಅಂತಂದ್ರೆ ಅದು ಪುಣೇರಿ ಪಲ್ಟನ್ಸ್ 2.12 CR ನ ಆಪ್ಷನ್ಗೆ ಉಳಿಸ್ಕೊಂಡಿದ್ದಾರೆ. ಸೆಕೆಂಡ್ ಲಿಸ್ಟ್ ಬಂದ್ಬಿಟ್ಟು 2.29 CR, ಅದು ಜೈಪುರ್ ಪಿಂಕ್ ಪ್ಯಾಂಥರ್ಸ್. ಸೊ ಎರಡು ಟೀಮು ಕೂಡ ಮಸ್ತಾಗಿನೇ ಪರ್ಫಾರ್ಮ್ ಮಾಡಿತ್ತು ಲಾಸ್ಟ್ ಸೀಸನ್ ಅಲ್ಲಿ, ಅದಕ್ಕೋಸ್ಕರ ಆ ಲಿಸ್ಟ್ ಸುಮಾರು ರಿಟೆನ್ಷನ್ ಮಾಡ್ಕೊಂಡಿರೋದ್ರಿಂದ ಲೀಸ್ಟ್ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಹೋಗ್ತಾ ಇದ್ದಾರೆ ಆಪ್ಷನ್ಗೆ. ನಮ್ಮ ಬೆಂಗಳೂರು ಬುಲ್ಸ್ ಒಂಥರ ನ್ಯೂಟ್ರಲ್ ಪರ್ಸ್ ವ್ಯಾಲ್ಯೂ 3 CR ಅಂತಾರೆ, 3 CR ಅಂಡ್ ಪ್ಲಸ್ ಅಂತಾರೆ. ಇವಾಗ UP ಯೋಧಾಸ್ ಆಗಿರ್ಬೋದು, ಜೊತೆಗೆ ಇನ್ನೂ ಒಂದು ಟೀಮ್ ಯಾವ್ದು ಬರೋದು ಬೆಂಗಾಲ್ ವಾರಿಯರ್ಸ್ ಆಗಿರ್ಬೋದು, ನಮ್ಮ ಬೆಂಗಳೂರು ಬುಲ್ಸ್ ಆಗಿರ್ಬೋದು. ಸೊ ಒಂಥರ ಒಂದೇ ಕ್ಯಾಟಗರಿಗೆ ಬರ್ತಾರೆ ಅಂತ ಹೇಳ್ಬೇಕು, ಬಟ್ ಬೆಂಗಾಲ್ ವಾರಿಯರ್ಸ್ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದಾರೆ. UP ಯೋಧಾಸ್ ಮತ್ತೆ ಬೆಂಗಳೂರು ಬುಲ್ಸ್ ಆಲ್ಮೋಸ್ಟ್ ಒಂದೇ ಕ್ಯಾಟಗರಿನೇ ಇದ್ದಾರೆ. ಸೊ ನೋಡೋಣ ಗುರು, ಅಲ್ಟಿಮೇಟ್ಲಿ ಈ ತರ ಕಾಣಿಸ್ತಿದೆ ರಿಮೈನಿಂಗ್ ಪರ್ಸ್ ವ್ಯಾಲ್ಯೂ. ನಮ್ಮ ಬೆಂಗಳೂರು ಬುಲ್ಸ್ 3.02 ಕೋಟಿನ ಇಟ್ಕೊಂಡು ಆಕ್ಷನ್ಗೆ ಹೋಗ್ತಾ ಇದೆ. ಸೊ ಇದ್ರಲ್ಲಿ ಯಾರನ್ನ ಪಿಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 3.02 ಕೋಟಿಲಿ ಕಾದ್ ನೋಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.